ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ಯಾತ್ರಾಕಾಂಡದ 7ನೇ ಸರ್ಗ ಮುಂದುವರೆದಿತ್ತು. ರಾಮ ಪರಿವಾರ ಸಮೇತನಾಗಿ ದಕ್ಷಿಣ ಭಾರತದ ಯಾತ್ರೆಯನ್ನು ಮುಂದುವರಿಸಿದ. ಧನುಷ್ಕೋಟಿ, ರಾಮಸೇತು ಇದರ ಸಮೀಪ ಬಂದು ತಾನು ಸ್ಥಾಪನೆ ಮಾಡಿದ ಗಣಪತಿಗೆ ನಮಸ್ಕಾರ ಮಾಡಿ ನವಗ್ರಹಗಳ ಸನ್ನಿಧಿಯನ್ನು ತಲುಪಿ ಅಲ್ಲಿ ಕೂಡ ದೇವಿ ಪಟ್ಟಣ ಅನ್ನುವಲ್ಲಿ ಕ್ಷೇತ್ರದ ಕಾರ್ಯಗಳನ್ನು ಮುಂದುವರಿಸಿ ಅಲ್ಲಿಂದ ಮುಂದೆ ವೇತಾಳ ತೀರ್ಥ ಅಂತಿದೆ, ಅಥವಾ ಅದನ್ನು ಬೇತಾಳ ತೀರ್ಥ ಅಂತಲೂ ಇದ್ದಿರಬಹುದು. ಅಲ್ಲಿಗೆ ಬಂದ, ಅಲ್ಲಿ ಸ್ನಾನಾದಿಗಳನ್ನು ಮುಗಿಸಿದ. ಸಾಗರದ ಸಮೀಪಕ್ಕೆ ಬಂದ. ಅಲ್ಲೊಂದು ಭೈರವ ತೀರ್ಥ ಅನ್ನುವಂಥ ಪ್ರದೇಶ, ವಿಮಾನದಿಂದ ಕೆಳಗಿಳಿದು ಕಾಲ್ನಡಿಗೆಯ ಮೂಲಕ ಪರಿವಾರ ಸಮೇತನಾಗಿ ಧನುಷ್ಕೋಡಿಯ ರಾಮಸೇತು ರಾಮೇಶ್ವರ ಏನಿದೆ ಅದರ ಸಮೀಪಕ್ಕೆ ಬಂದ. ಅಲ್ಲಿ ಸುಮಾರು 33 ಕುಂಡಗಳಿವೆ ಅಂತ ಹೇಳ್ತಾರೆ. ಎಲ್ಲ ಕುಂಡಗಳು ಬಾವಿಯ ರೂಪದಲ್ಲಿ, ಸಣ್ಣ ಸಣ್ಣ ಬಾವಿಯ ರೂಪದಲ್ಲಿವೆ. ಅದರಲ್ಲಿ ಕೊನೆಯ ಒಂದು ತೀರ್ಥ ಮಾತ್ರ, ಸೇತು ಮಾಧವನ ತೀರ್ಥ ಮಾತ್ರ ಸರೋವರದ ರೂಪದಲ್ಲಿದೆ, ದೊಡ್ಡ ರೂಪದಲ್ಲಿದೆ ಅಂತ ಅದರ ವರ್ಣನೆ ಇದೆ. ಲಕ್ಷ್ಮಣಕುಂಡ, ರಾಮಕುಂಡ, ಅಗ್ನಿಕುಂಡ, ಜಟಾಯು ತೀರ್ಥ ಅಂತ ಹೀಗೆಲ್ಲ ಇದೆ. ಅಲ್ಲಿ ಹೋದವರೆಲ್ಲ ಆ ಪ್ರತಿಯೊಂದು ತೀರ್ಥದಲ್ಲೂ ಕೂಡ ಸ್ನಾನ ಮಾಡಬೇಕು. ಅಲ್ಲಿದ್ದವರೇ ನೀರನ್ನು ಎಳೆದು ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ಅವರಿಗೆ ಸ್ನಾನ ಮಾಡಿಸೋದು ಅಲ್ಲಿನ ಪದ್ಧತಿ. ಆ ಧನುಷ್ಕೋಟಿಯ ವಿವರಣೆ ಹಿಂದೊಂದು ಬಾರಿ ನಾವು ನೋಡಿದ್ವಿ ಅಂತ ನೆನಪು. ಧನುಷ್ಕೋಟಿ ಅಂತ ಅದನ್ನ ಹೇಳ್ತಾರೆ. ಧನುಷ್ಕೋಟಿ, ಅದನ್ನ ತಮಿಳು ಭಾಷೆಯಲ್ಲಿ ಧನುಷ್ಕೋಡಿ ಅಂತ ಹೇಳ್ತಾರೆ. ಧನುಸ್ಸಿನ ತುದಿ ಭಾಗದಿಂದ ತಾನು ನಿರ್ಮಾಣ ಮಾಡಿದ ಸೇತುವೆ ಏನಿದೆ ಅದನ್ನ ತುಂಡರಿಸಿದ ರಾಮ ಅಂತ. ರಾಮೇಶ್ವರದಿಂದ 20 ಕಿಲೋಮೀಟರ್ ದೂರದಲ್ಲಿರುವಂಥ ಕ್ಷೇತ್ರ ಅದು. ರಾಮ ಸೇತುವಿನ ಮೂಲಕ ಬಲಾಢ್ಯರಾದಂಥ ರಾಜರು ಯಾರಾದರೂ ಲಂಕೆಯನ್ನು ಮುತ್ತಿಗೆ ಹಾಕ್ತಾರೆ ಅಂತ ವಿಭೀಷಣನಿಗೆ ಭಯ ಆಯಿತು. ಅದಕ್ಕಾಗಿ ರಾಮನನ್ನ ಆತ ಪ್ರಾರ್ಥನೆ ಮಾಡಿದ. ಆ ಸೇತುವೆಯ ಸ್ವಲ್ಪ ಭಾಗವನ್ನು ಮಾತ್ರ ತನ್ನ ನೆನಪಿಗಾಗಿ ಅದನ್ನು ಬಿಟ್ಟು ಉಳಿದುದನ್ನೆಲ್ಲ ಕತ್ತರಿಸಿ ಹಾಕಿದ. ತನ್ನ ಧನುಸಿನ ತುದಿಯಿಂದ, ಕೋಟಿ ಅಂದರೆ ತುದಿ, ಅದರ ತುದಿಯಿಂದ ಕತ್ತರಿಸಿದ ಅಂತ ಹೀಗೆ ಹೇಳ್ತಾರೆ. ಇನ್ನು ಕೆಲವು ಕಡೆ ಆ ಲಂಕಾನಗರದಿಂದಲೇ ರಾಕ್ಷಸರು ಯಾರು ಭಾರತ ದೇಶಕ್ಕೆ ಆಕ್ರಮಣ ಮಾಡಬಹುದು ಅನ್ನೋ ಭಯ, ಅದಕ್ಕಾಗಿ ಕತ್ತರಿಸಿದ ಅಂತ ಹೇಳ್ತಾರೆ. ಹೀಗೆ ಸ್ಕಂದ ಪುರಾಣದ ಬ್ರಹ್ಮಖಂಡದಲ್ಲಿ ಅಂಥದ್ದೊಂದು ಮಾಹಿತಿ ಇದೆ ಅಂತ ತೀರ್ಥ ಪ್ರಬಂಧದ ವ್ಯಾಖ್ಯಾನ. 1964-65ರಲ್ಲಿ ಒಂದು ಪ್ರಚಂಡವಾದ ಚಂಡಮಾರುತ ಬಂದು ಅದು ಕೂಡ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಆ ಒಂದು ಇದ್ದು ಸ್ವಲ್ಪ ಅವಶೇಷವೂ ಕೂಡ, ಅದನ್ನು ಧನುಷ್ಕೋಟಿ ಅಂತ ಹೇಳ್ತಾರೆ. ಅಲ್ಲೊಂದು ಗಂಧಮಾದನ ಅಂತ ಪರ್ವತ ಇತ್ತು. ಆ ಗಂಧಮಾದನ ಪರ್ವತಕ್ಕೆ ಅದು ಅಲ್ಲಿ ಸಮೀಪಕ್ಕೆ ಬಂದು ತಾನು ಸ್ಥಾಪನೆ ಮಾಡಿದಂಥ ಈಶ್ವರ ಮತ್ತು ಹನುಮಂತ ತಂದಂಥ ಈಶ್ವರ ಅವೆರಡಕ್ಕೂ ಕೂಡ ನಮಸ್ಕಾರ ಮಾಡಿದ. ಸೇತುವೆಯನ್ನು ಕಟ್ಟೋದಕ್ಕಿಂತ ಮೊದಲು ಅಲ್ಲೊಂದು ಈಶ್ವರನನ್ನು ಸ್ಥಾಪನೆ ಮಾಡಿದ ಅಂತ ನಾವು ಹಿಂದೆ ಆನಂದ ರಾಮಾಯಣದಲ್ಲಿ ನೋಡಿದ್ವಲ್ಲ. ಅಲ್ಲಿ ತಾನು ಈಶ್ವರನ ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ಹನುಮಂತನಿಗೆ ಹೇಳಿದ, ಆನಂದ ರಾಮಾಯಣ ಪ್ರಕಾರವಾಗಿ ಒಂದು ಲಿಂಗವನ್ನು ತೆಗೆದುಕೊಂಡು ಬಾ, ಇಲ್ಲಿ ಸ್ಥಾಪನೆ ಮಾಡೋಣ. ಹನುಮಂತ ಕಾಶಿಗೆ ಹೋಗಿದ್ದಾದಂತ ತರಬೇಕು ಅಂತ ಕಾಶಿಗೆ ಹೋದವನು ವಿಳಂಬ ಮಾಡಿದ. ಅಷ್ಟೊತ್ತಿಗಾಗಲೇ ರಾಮವು ಮರಳಿನಿಂದ ಒಂದು ಲಿಂಗವನ್ನು ತಯಾರು ಮಾಡಿದ್ದ. ಹನುಮಂತನಿಗೆ ಅದರಿಂದ ಕ್ರೋಧ ಬಂತು. ಆದರೆ ಹನುಮಂತ ಸ್ಥಾಪನೆ ಮಾಡಿದ, ತಾನು ಸ್ಥಾಪನೆ ಮಾಡಿದ್ದನ್ನು ಅಲ್ಲೇ ಇರಿಸಿ ಅವೆರಡಕ್ಕೂ ಕೂಡ ಪೂಜೆ ಸಲ್ಲುವಂತೆ ವ್ಯವಸ್ಥೆ ಮಾಡಿದ. ನಾನು ಸ್ಥಾಪನೆ ಮಾಡಿದಂಥ ಲಿಂಗ ಏನಿದೆ ಅದಕ್ಕೆ ಪೂಜೆ ಮಾಡೋದಕ್ಕಿಂತ ಮೊದಲು ನೀನು ಸ್ಥಾಪನೆ ಮಾಡಿದಂಥ ಲಿಂಗ ಏನಿದೆ
ಅದಕ್ಕೆ ಪೂಜೆ ಮಾಡಬೇಕು, ಇಲ್ಲದೇ ಇದ್ದರೆ ಎಲ್ಲ ವ್ಯರ್ಥ ಆದೀತು ಅಂತ ರಾಮ ಒಂದು ಆಶ್ವಾಸನೆಯನ್ನು ಹನುಮಂತನಿಗೆ ಕೊಟ್ಟಿದ್ದ. ಇದೆಲ್ಲ ಆನಂದ ರಾಮಾಯಣದಲ್ಲಿ ಬಂದಿತ್ತು. ಹೀಗೆ ಹನುಮಂತ ತಂದುಕೊಟ್ಟಂಥ ವಿಶ್ವನಾಥನ ಲಿಂಗ ಅದನ್ನು ಮತ್ತು ರಾಮೇಶ್ವರನನ್ನು ಇವರೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿದ. ಅವರಿಗೆ ಗಂಗಾ ನದಿ ನೀರಿನಿಂದ ಅಭಿಷೇಕ ಮಾಡಿದ. ಗಂಗಾ ನದಿಯ ಯಾತ್ರೆಗೆ ಹೋಗಿದ್ನಲ್ಲ ಈ ರಾಮ, ಅಲ್ಲಿ ಹೋದಾಗ 100 ಕಂಚಿನ ಕುಂಭಗಳಲ್ಲಿ ಗಂಗಾ ನದಿಯ ನೀರನ್ನು ತುಂಬಿಸಿಕೊಂಡಿದ್ದ. ಅದು ಕಾಶಿಯಲ್ಲೋ ಪ್ರಯಾಗದಲ್ಲೋ ಎಲ್ಲೋ ಒಂದು ಕಡೆ ಕಥೆ ಬಂದಿತ್ತು ಇದೆ ಆನಂದ ರಾಮಾಯಣದಲ್ಲಿ. ಅದನ್ನೆಲ್ಲ ತುಂಬಿಸಿಕೊಂಡು ವಿಮಾನದಲ್ಲಿ ಅದನ್ನು ಹೊರಿಸ್ಕೊಂಡು ಬಂದಿದ್ದ. ಆ ನೀರನ್ನು ಧನುಷ್ಕೋಟಿಯಲ್ಲಿ ಹಾಕಿದ. ರಾಮೇಶ್ವರಂ ತಥೋ ನತ್ವ ಕೃತ್ವ ಗಂಗಾಭಿಷೇಚನಂ. ಆ ಕುಂಭಾದಿಗಳನ್ನು ಅಲ್ಲೇ ವಿಸರ್ಜನೆ ಮಾಡಿದ, ತಂದಂಥ ಗಡಿಗೆಗಳನ್ನು ಧನುಷ್ಕೋಟಿಯಲ್ಲಿ. ಕೋಟಿ ತೀರ್ಥಂ ಧನುಷ್ಕೋಟ್ಯಾಂ ಚಕಾರ ಕೂಪಮುತ್ತಮಂ. ಆ ಧನುಷ್ಕೋಟಿಯಲ್ಲಿ ಕೋಟಿ ತೀರ್ಥ ಅನ್ನೋ ಹೆಸರಿನ ಒಂದು ತೀರ್ಥವನ್ನು ಕೂಡ ನಿರ್ಮಾಣ ಮಾಡಿದ. ಮುಂದೆ ಕ್ಷೇತ್ರ ಪಾಪ ಪ್ರಶಾಂತ್ಯರ್ಥಂ ದೃಷ್ಟ ಶ್ರೀ ಸೇತು ಮಾಧವಂ. ಅಲ್ಲಿ ಸೇತು ಮಾಧವನ ದೇವಸ್ಥಾನ ಇದೆ. ಸೇತು ಮಾಧವನ ಹೆಸರಿನಲ್ಲಿ ಒಂದು ಕುಂಡವು ಕೂಡ ಇದೆ. ಆ ಸೇತು ಮಾಧವನಿಗೆ ಅಲ್ಲಿ ನಮಸ್ಕರಿಸಿದ ಶ್ರೀರಾಮ. ಅಲ್ಲಿ ಹೀಗೆ ಹೇಳ್ತಾರೆ ಅದನ್ನು, ಕ್ಷೇತ್ರ ಪಾಪ ಪ್ರಶಾಂತ್ಯರ್ಥಂ. ಕ್ಷೇತ್ರದಲ್ಲಿ ಮಾಡಿದಂಥ ಪಾಪಗಳು ನಾಶ ಆಗಲಿ ಅನ್ನೋ ದೃಷ್ಟಿಯಿಂದ ಅಂತಿದೆ. ಅದರದ್ದು ಪೂರ ವಿವರಣೆ ಅಂತ ತಿಳಿಲಿಲ್ಲ. ಅಲ್ಲಿ ಹೋದವರು ಕ್ಷೇತ್ರ ಪಾಪ ಪ್ರಶಾಂತ್ಯರ್ಥಂ ಸಂಕಲ್ಪ ಏನಾದರೂ ಮಾಡಬೇಕೋ ಹೇಗೆ ಅಂತ ನಾನು ಕೇಳಿದೆ. ಅದರದ್ದೇನು ವಿವರಣೆ ಸಿಗಲಿಲ್ಲ. ನಾನಾ ಥರದ ದಾನಗಳನ್ನು ಅಲ್ಲಿ ಕೊಟ್ಟ ಮತ್ತು 1 ತಿಂಗಳ ಕಾಲ ಅಲ್ಲಿ ವಾಸ ಮಾಡಿದ. ವಾಹನಾರೂಢ ದೇವಾನ ಮಹೋತ್ಸವಾನ್ ವಿಧಾಯ. ಆ ಸೇತು ಮಾಧವನಿಗೆ ಮತ್ತು ಉಳಿದ ದೇವರುಗಳಿಗೆ ಅಲ್ಲೇನು ವಾಹನಗಳಿರ್ತಾವಲ್ಲ, ಗರುಡ ವಾಹನ, ಶೇಷವಾಹನ ಇತ್ಯಾದಿ ವಾಹನಗಳು, ಆ ವಾಹನದಲ್ಲಿ ಅವರನ್ನು ಕೂಡಿಸಿ ಆ ಥರದ ನಾನಾ ಥರದ ವಾಹನೋತ್ಸವಗಳನ್ನು ನೆರವೇರಿಸಿದ ತಾನಿದ್ದಂಥ ಸಮಯದಲ್ಲೇ. ಅದನ್ನು ನೆರವೇರಿಸಿ ಅಲ್ಲಿಂದ ಮುಂದೆ ಆತ ಪ್ರಯಾಣ ಬೆಳೆಸಿದ. ಕೋಟಿ ತೀರ್ಥದಲ್ಲಿ ಸ್ನಾನವನ್ನು ಕೂಡ ಮಾಡಿದ. ಅಲ್ಲಿ ದ್ವಾರದಲ್ಲಿರುವಂಥ ಗಣಪತಿಗೆ ನಮಸ್ಕರಿಸಿದ. ಮತ್ತು ಆಕಾಶದ ಮಾರ್ಗದ ಮೂಲಕವಾಗಿ ದರ್ಭಶಯನ ಕ್ಷೇತ್ರಕ್ಕೆ, ಸಮುದ್ರಕ್ಕೆ ಆತ ರಾಮ ವಿನಂತಿ ಮಾಡ್ಕೊಂಡಿದ್ದಲ್ಲ, ನಿನ್ನಲ್ಲಿ ಸೇತುವೆ ಕಟ್ಟಬೇಕಾಗಿದೆ, ಅದಕ್ಕಾಗಿ ನಮಗೆ ಸಮ್ಮತಿ ಕೊಡುವಂತ ಕೇಳ್ಕೊಂಡಿದ್ದಲ್ಲ, ಆ ಸಂದರ್ಭದಲ್ಲಿ ದರ್ಭದ ಮೇಲೆ ಮಲ್ಕೊಂಡಿದ್ದಲ್ಲ, ಆ ಕ್ಷೇತ್ರ ಅದು. ದರ್ಭಶಯನ ಕ್ಷೇತ್ರಕ್ಕೆ ಬಂದ. ಸ್ನಾತ್ವಾ ನಿಕ್ಷೇಪಿಕಾತೋಯೈ ತಾಮ್ರಪರ್ಣಿ ಅಬ್ಧಿ ಸಂಗಮೈ. ತಾಮ್ರಪರ್ಣಿ ಮತ್ತು ಸಮುದ್ರ ಇವೆರಡೂ ಕೂಡ ಸೇರುವಂಥ ಪ್ರದೇಶ ಅದು. ಅಲ್ಲಿ ಆತ ಸ್ನಾನ ಮಾಡಿದ. ಅಲ್ಲೂ ಕೂಡ ನಾನಾ ಥರದ ಸಣ್ಣ ಸಣ್ಣ ಪುಟ್ಟ ತೀರ್ಥಗಳಿವೆ. ಅಲ್ಲೆಲ್ಲ ಕಡೆ ಆತ ಅವಗಾಹನ ಮಾಡಿದ. ನಾನಾ ಥರದ ದಾನಗಳನ್ನು ಕೂಡ ಕೊಟ್ಟ. ಮುಂದೆ ತಮಿಳುನಾಡು ಅಲ್ಲ, ಅದು ಹುಟ್ಟೋದೇ ತಮಿಳುನಾಡು ಅಥವಾ ಕೇರಳದಲ್ಲಿ, ಅಲ್ಲೇ ಹುಟ್ಟುತ್ತದೆ, ಹುಟ್ಟಿ ಅಲ್ಲೇ ಹರಿತದೆ. ಮುಂದೊಂದು ಕಡೆ ಅದ್ರ ಬಗ್ಗೆ ವಿವರಣೆ ಬರೋದಿದೆ. ಈಗ ಎಲ್ಲೂ ಈ ತೀರ್ಥ ಪ್ರಬಂಧದ ವ್ಯಾಖ್ಯಾನದಲ್ಲೇ ಇದೆ, ಅದನ್ನು ಹೇಳ್ತೀನಿ. ಅದು ಎಲ್ಲಿ ಹುಟ್ಟುತ್ತದೆ ಅಂತ ಅನ್ನೋದನ್ನ ಮಾಹಿತಿಯನ್ನು ಕೂಡ ಹೇಳ್ತೇನೆ. ತೀರ್ಥ ಪ್ರಬಂಧದಲ್ಲಿ ಅಲ್ಲೇ ಇರುವಂಥ ಒಂದು ರಾಮನ ಪಾದದ ವರ್ಣನೆ ಇದೆ. ಅದು ಪ್ರಾಯಶಃ ರಾಮೇಶ್ವರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಗಂಧಮಾದನ ಅಂತ ಪರ್ವತ ಇದೆ. ಆ ಪರ್ವತದ ಮೇಲೆ ರಾಮನ ಪಾದ ಇದೆ, ಅದರ ವರ್ಣನೆ. ಆ ಪಾದದ ವರ್ಣನೆಯನ್ನು ಹೀಗೆ ವಾದರಾಜರು ಕೂಡ ಮಾಡ್ತಾರೆ ಆ ಸಂದರ್ಭದಲ್ಲಿ, ಅದರ ಮಹತ್ವವನ್ನು ವರ್ಣನೆ ಮಾಡುವಾಗ. ಅಹಲ್ಯೆಯ ದೋಷವನ್ನು ಪರಿಹಾರ ಮಾಡಿದಂಥ ಪಾದ ಅದು, ವೈರಾಗ್ಯ ಮೊದಲಾದಂಥ ಭಾಗ್ಯಗಳನ್ನು ಕೊಡುವಂಥ ಪಾದ ಅಂತ ಅದನ್ನು ರಾಮ ವರ್ಣನೆ ಮಾಡಿದ್ದೇವೆ. ಇದೊಂದು ಪ್ರಸಿದ್ಧವಾದ ಶ್ಲೋಕ. ಕಪಿ ಕಟಕ ಧುರೀಣ ಕಾರ್ಮುಕಂ ನ್ಯಸ್ತಬಾಣ ಕ್ಷಪಿತ ದಿತಿತ ಸೈನ್ಯ ಕ್ಷತ್ರಿಯೇಶ್ವಗ್ರಗಣ್ಯ ಜಲದಿ ರಚಿತ ಸೇತು ಜಾನಕಿ ತೋಷಹೇತು ಪತಿಪತಿ ಗುಣಸಾಂದ್ರ ಪಾತುಮಾಂ ರಾಮಚಂದ್ರ ಅಂತ ವಾದಿರಾಜರು ಆ ತೀರ್ಥ ಪ್ರಬಂಧದ ದಕ್ಷಿಣ ಪ್ರಬಂಧದಲ್ಲಿ ಮಾಡಿರುವಂಥ ಶ್ಲೋಕ. ಕಪಿಗಳ ಸೈನ್ಯಕ್ಕೆ ಈತ ಮುಖ್ಯಸ್ಥ. ಕಾರ್ಮುಕನ್ ನ್ಯಸ್ತಬಾಣ, ಬಿಲ್ಲಿನಲ್ಲಿ ಧನುಸ್ಸನ್ನು ಸನ್ನದ್ಧವಾಗಿ ಇಟ್ಕೊಂಡಂಥವನು. ರಾಕ್ಷಸರ ಸೈನ್ಯವನ್ನು ಸದೆಪಟ್ಟಿದವನು. ಕ್ಷತ್ರಿಯರಲ್ಲಿ ಅಗ್ರಗಣ್ಯನಾದವನು. ಆಮೇಲೆ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದಂಥವನು. ಜಲದಿ ರಚಿತ ಸೇತು,
ಸೀತೆಗೆ ಸಂತೋಷವನ್ನು ಕೊಟ್ಟವನು. ಜಾನಕಿ ದೋಷ ಹೇತು ಅಂಥ ರಾಮ ನಮ್ಮನ್ನ ಪತಿ ನಾವು ಪ್ರಯಾಣ ಮಾಡುವಾಗಲೆಲ್ಲ ನಮ್ಮನ್ನು ಆತ ಕಾಪಾಡಲಿ. ಪತಿ ಗುಣಸಾಂದ್ರ ಪ್ರಯಾಣ ಸಂದರ್ಭದಲ್ಲಿ ಕಾಪಾಡಲಿ ಅಂತ ಭಾಗವತದ ನಾರಾಯಣ ವರ್ಮ ಇದೆಯಲ್ಲ, ಅಲ್ಲಿ ಕೂಡ ರಾಮೋದ್ವಿಕೂಟೆ ಕೃತವಿಪ್ರವಾಸೆ ಸಲಕ್ಷ್ಮಣೋಗ ಭರತಾಗ್ರಜೋಮ ಅನ್ನೋಂಥ ಸ್ತೋತ್ರ ಅದು. ಭಗವಂತನ ಯಾವ್ಯಾವ ರೂಪ ನಮ್ಮನ್ನು ಯಾವ್ಯಾವ ಕಾಪಾಡಬೇಕು ಅಂದರೆ, ಪರ್ವತದ ತುದಿ ಮೊದಲಾದ ಕಡೆಗಳಲ್ಲಿ ಪರಶುರಾಮನ ರೂಪ ನಮ್ಮನ್ನು ಕಾಪಾಡಬೇಕು. ಆಮೇಲೆ ವಿಪ್ರವಾಸೆ ನಾವು ಪ್ರಯಾಣ ಪಟ್ಟಾಗ ಅಲ್ಲಿ ಈ ರಾಮನ ರೂಪ ನಮ್ಮನ್ನು, ಭರತಾಗ್ರಜನಾದಂಥ ಸಲಕ್ಷ್ಮಣನಾದಂಥ ರಾಮ ನಮ್ಮನ್ನು ಕಾಪಾಡಲಿ ಅಂತ ಇದ್ರ ವರ್ಣನೆ ಭಾಗವತ. ಅದರ ಮೇಲ್ಪಂಕ್ತಿಯನ್ನು ಹಿಡಿದುಕೊಂಡು ವಾದಿರಾಜರು ಈ ಸ್ತೋತ್ರ ಮಾಡ್ತಾರೆ. ಇದನ್ನ ನಾವು ಮನೆ ಬಿಟ್ಟು ಹೊರಗೆ ಹೋಗುವಾಗ ಪಠಣ ಮಾಡಬೇಕಾದಂಥ ಶ್ಲೋಕ ಅಂತ. ಇಲ್ಲಿ ತಾಮ್ರಪರ್ಣಿ ನದಿ ಬಗ್ಗೆ ನೀವು ಕೇಳಿದ್ರೆ, ತಾಮ್ರಪರ್ಣಿ ನದಿ ತಮಿಳುನಾಡಿನ ತಿರುನೆಲ್ವೇಲಿ ಅನ್ನುವಂಥ ಪಟ್ಟಣದ ಸಮೀಪದಲ್ಲಿ ಹರಿತದೆ. ಅಲ್ಲಿಂದ ಸುಮಾರು 37 ಕಿಲೋಮೀಟರ್ ದೂರದಲ್ಲಿ ಅಂಬಾ ಸಮುದ್ರ ಅಂತ ಸ್ಥಳ ಇದೆ. ಅಲ್ಲಿಂದ ಮುಂದೆ 9 ಕಿಲೋಮೀಟರ್ ದೂರದಲ್ಲಿ 80 ಅಡಿ ಆಳಕ್ಕೆ ಅದು ಧುಮುಕ್ತದೆ. ಅಲ್ಲೊಂದು ಜಲಪಾತ ನಿರ್ಮಾಣ ಆಗಿದೆ. ಅದಕ್ಕೆ ಪಾಪನಾಶನ ತೀರ್ಥ ಅಂತ ಹೆಸರು. ಈ ತಾಮ್ರಪರ್ಣಿ ನದಿದು ಕೂಡ ಭಾಗವತ, ಕೂರ್ಮ ಪುರಾಣ ಮೊದಲಾದ ಪುರಾಣಗಳಲ್ಲಿ ವರ್ಣನೆ ಇದೆ. ಭಾಗವತದಲ್ಲಿ ಕೂಡ ಅದನ್ನ ಹರಿಭಕ್ತಿಯನ್ನು ಹೆಚ್ಚಿಸುವಂತಹ ನದಿ ಅಂತ ವರ್ಣನೆ ಮಾಡಿದ್ದಿದೆ. ಇದು ತಾಮ್ರಪರ್ಣಿ ನದಿ. ತಾಮ್ರಪರ್ಣಿ ಅಬ್ಧಿ ಸಂಗಮೆ ಅಬ್ದೇಹೆ ತೀರ ಸಂಸ್ಥಂ ಸ್ಕಂಧಂ ತಿರುಚಂದೂರು ಅಂತ ಒಂದು ಊರು. ಅಲ್ಲಿ ಸಮುದ್ರ ತೀರದಲ್ಲಿ ಈ ಸ್ಕಂದನ ದೇವಾಲಯ ಇದೆ. ಆ ಸ್ಕಂದನ ದೇವಾಲಯಕ್ಕೆ ಬಂದು ಅಲ್ಲಿ ಕೂಡ ಆ ಸ್ಕಂದನಿಗೆ ನಮಸ್ಕಾರ ಮಾಡಿದ. ಅದು ತಿರುಚಂದೂರು ಅಂತ ಊರು. ತಿರುಚೈ ಇಂದೂರು ಅಂತ ಪದಚ್ಛೇದ ಮಾಡ್ತಾರಂತೆ. ಅದು ಇದು ತಿರುಚಂದೂರು ಅಂತ ಈಗ ಹೆಸರು ವಾಚಿಯಾಗಿದೆ. ಅದು ಸಮುದ್ರ ತೀರದ ಷಣ್ಮುಖನ ಆವಾಸ ಸ್ಥಾನ ಅದು. ಮುಂದೆ ತಾಮ್ರಪರ್ಣಿ ತಟೇನೇವ ಪಶ್ಯನ್ ಪುಣ್ಯಸ್ಥಳಾನೇ, ತಾಮ್ರಪರ್ಣಿ ತೀರದ ಉದ್ದಕ್ಕೆ ನಾನಾ ಥರದ ಕ್ಷೇತ್ರಗಳನ್ನು ದರ್ಶನ ಮಾಡಿ ನಾನಾ ಥರದ ದಾನಗಳನ್ನು ಕೂಡ ಕೊಟ್ಟ. ಅಲ್ಲಿಂದ ಮುಂದೆ ನವವೆಂಕಟನಾಥಾನ್ ನತ್ವಾ ತೋತಾದ್ರಿ ಮಾಯೆಯವು 9 ವೆಂಕಟನಾಥನ ಸ್ಥಳಗಳಿವೆ ಅಂತ. 5 ಕಿಲೋಮೀಟರ್ ಅಂತರದಲ್ಲಿ ಸುತ್ತಮುತ್ತಲು ಇರುವಂಥ ಪ್ರದೇಶಗಳವೆಲ್ಲ ಕೆಲವು. ಆ ನವ ತಿರುಪತಿಗಳಲ್ಲೇ ಒಂದು ಈ ತೋತಾದ್ರಿ ಕೂಡ. ತೋತಾದ್ರಿ ಸ್ವಲ್ಪ ಪ್ರಖ್ಯಾತ, ಅದನ್ನು ನಾವೆಲ್ಲ ಕೇಳಿರ್ತೀವಿ. 5 ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಅದು. ಅದು ಶ್ರೀವಿಲ್ಲಿಪುತ್ತೂರು ಅಂತ ತಮಿಳುನಾಡಿನ ಪ್ರದೇಶ ಏನಿದೆ, ಅದರ ಸುತ್ತಮುತ್ತಲಿರುವಂಥ ಜಾಗಗಳಿವೆಲ್ಲ. ಅದೇನೆಂದರೆ ತಮಿಳುನಾಡು ಕೇರಳ ಹೀಗೆ ಸ್ವಲ್ಪ ತಮಿಳುನಾಡಿನಲ್ಲಿ ಮತ್ತು ಕೇರಳದಲ್ಲಿ ಮತ್ತೆ ತಮಿಳುನಾಡಿನಲ್ಲಿ ರಾಮ ಪ್ರಯಾಸ ಎಲ್ಲ ಈ ದೀರ್ಘವಾದ ಯಾತ್ರೆಯನ್ನು ಮಾಡಿದಂತಿದೆ. ಈಗಿನಂತೆ ಅದು ನಿಖರವಾಗಿ ಗಡಿಗಳಿರ್ತವೆ ರಾಜ್ಯಗಳಿಗೆ. ಆಗ ಅಷ್ಟು ನಿಖರವಾಗಿ ಗಡಿಗಳು ಇರ್ತಿರ್ಲಿಲ್ಲ. ಹಾಗಾಗಿ ಕೆಲವು ತಮಿಳುನಾಡು, ಕೆಲವು ಕೇರಳ, ಈಗ ಅದೆಲ್ಲ ವ್ಯತ್ಯಾಸ ಆಗಿ ಹೋಗಿದೆ. ಸದ್ಯ ಅದು ತಮಿಳುನಾಡಿನಲ್ಲಿದ್ದಂತ ಕಾಣಿಸ್ತದೆ, ಶ್ರೀವಿಲ್ಲಿಪುತ್ತೂರು ಸಮೀಪದಲ್ಲಿ. ಆ ಶ್ರೀವಿಲ್ಲಿಪುತ್ತೂರು ಏನಿದೆ ಅದು ಅಂಡಾಳ್ ಅಥವಾ ಗೋದಾದೇವಿ ಅನ್ನೋ ಜನ್ಮಸ್ಥಳ. ಅಂಡಾಳನ್ನು ಯಾರು? ಈ ಭೂಮಿದೇವಿ ಇದ್ದಾಳಲ್ಲ, ಧರಣಿದೇವಿ, ಭಗವಂತನ ಪತ್ನಿಯಾದವಳು. ಶ್ರೀದೇವಿ ಭೂದೇವಿ ಅವರಲ್ಲ, ಈ ಭೂಮಿದೇವಿ ಇನ್ನೊಬ್ಬಳು, ಅವಳ ಅವತಾರ ಸ್ವರೂಪದ ಆದವಳಿಗೆ. ಅವಳ ಜನ್ಮಸ್ಥಳ ಅದು ಶ್ರೀವಿಲ್ಲಿಪುತ್ತೂರು ಅಂತ. ಹೀಗೆ ನವವೆಂಕಟನಾಥನ್ ನತ್ವ ತೋತಾದ್ರಿ ಮಾಯೆಯವು ಮುಂದೆ ತೋತಾದ್ರಿ ಕ್ಷೇತ್ರಕ್ಕೆ ಬಂದ. ಅಲ್ಲಿಂದ ಮುಂದೆ ಅವನು ಕನ್ಯಾಕುಮಾರಿ ಕ್ಷೇತ್ರಕ್ಕೆ ಬಂದ. ಸಿಂಧು ತೀರ ನಿವಾಸಿನಿ, ಸಮುದ್ರ ತೀರದಲ್ಲಿ ಆ ಕನ್ಯಾಕುಮಾರಿ ಇದ್ದಾಳೆ, ಅವಳ ದರ್ಶನಕ್ಕಾಗಿ ಅಲ್ಲಿಗೆ ಬಂದ. ಅವಳ ಬಗ್ಗೆ ಒಂದು ವಿಸ್ತಾರವಾದಂಥ ಈ ಆನಂದ ರಾಮಾಯಣದ ವರ್ಣನೆ ಮತ್ತು ತಾತ್ಪರ್ಯ ನಿರ್ಣಯದ ವರ್ಣನೆಯನ್ನು ಕೂಡ ನಾವೀಗ ತಮಿಳು
ಹೆಚ್ಚು ಕಡಿಮೆ ಎಲ್ಲ ಒಂದೇ ಭಾಗನೇ ಇರ್ತಿತ್ತು. ರಾಜರು ಚೋಳರು, ಚೇರರು, ಆಮೇಲೆ ಪಾಂಡ್ಯರು ಇವೆಲ್ಲ ತಮ್ಮ ಅನುಕೂಲಕ್ಕನುಸಾರ ಆಳ್ತಿದ್ರು. ಮತ್ತೆ ವಿಜಯನಗರ ಸಾಮ್ರಾಟರು ಕೂಡ. ಈಗ ಭಾಷಾವಾರ ಗಡಿಗಳು ಆವಾಗ ಅದೇನು ಇರಲಿಲ್ಲ. ಕನ್ಯಾಕುಮಾರಿಯ ಬಗ್ಗೆ ಇದಂಥ ಒಂದು ವಿಸ್ತಾರವಾದಂಥ ವರ್ಣನೆಯನ್ನು ಕೇಳಬೇಕು ಆನಂದ ರಾಮಾಯಣ ಮತ್ತು ತೀರ್ಥ ಪ್ರಬಂಧಕ್ಕನುಸಾರವಾಗಿ. ಬಂಗಾಳಕೊಲ್ಲಿ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರಗಳ ಸಂಗಮ ಅದು ಕನ್ಯಾಕುಮಾರಿ ಕ್ಷೇತ್ರ. ಅದು ಚೈತ್ರ ಶುದ್ಧ ಪೂರ್ಣಿಮಾ ದಿವಸ ಚಂದ್ರೋದಯ ಮತ್ತು ಸೂರ್ಯೋದಯ ಮತ್ತು ಚಂದ್ರಾಸ್ತ ಅದೆರಡೂ ಕೂಡ ಕಾಣಿಸ್ತದಂತಲ್ಲಿ ಆ ಒಂದು ನಿರ್ದಿಷ್ಟವಾದಂಥ ಪ್ರದೇಶದಲ್ಲಿ. ಸಾವಿತ್ರಿ, ಗಾಯತ್ರಿ, ಸರಸ್ವತಿ, ಪಾಪ ವಿನಾಶ ಮೊದಲಾದ ಅನೇಕ ತೀರ್ಥಗಳಿವೆ. ಅವುಗಳಲ್ಲಿ ಕನ್ಯಾತೀರ್ಥ ಅಂತ ಅನ್ನೋದು ಬಹಳ ಪ್ರಧಾನವಾದಂಥ ವರ್ಣನೆ. ಅದು ಪ್ರಧಾನವಾದಂಥ ತೀರ್ಥ. ಮಹಾಭಾರತದಲ್ಲೂ ಕೂಡ ಅದರ ವರ್ಣನೆ ಇದೆ. ಕನ್ಯಾಕುಮಾರಿಯ ವಿಗ್ರಹ ಬಹಳ ಸುಂದರ ಅಂತ ಅಲ್ಲಿದ್ದದ್ದು. ನವರಾತ್ರಿಯಲ್ಲಿ ವಿಶೇಷ ಉತ್ಸವ ನಡೀತದಲ್ಲಿ. ಬಾಣ ಅಂತ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸ ಕನ್ಯೆಯರಿಂದ ಹೊರತಾಗಿ ಬೇರೆಯವರಿಂದ ಅಬದ್ಧನಾಗಿದ್ದ. ಶಿವನ ವರದಿಂದಾಗಿ ಅವಳನ್ನು ಸಂಹಾರ ಮಾಡಿದ. ವಿಷ್ಣುವಿನ ಆಜ್ಞೆಯಂತೆ ದುರ್ಗಾದೇವಿಯ ಅಲ್ಲಿ ಕನ್ಯಾಕುಮಾರಿನ ಹೆಸರಿನಿಂದ ಅವತರಿಸಿ ಆ ರಾಕ್ಷಸರನ್ನು ಸಂಹಾರ ಮಾಡಿಲ್ಲ. ಬಾಣ ಅಂದರೆ ಈ ಅನಿರುದ್ಧನ ಮಾವ ಇದ್ನಲ್ಲ ಆ ಬಾಣ ಅಲ್ಲ, ಇವನು ಬೇರೆನೇ ರಾಕ್ಷಸ ಇದು. ಸ್ಥಳ ಪುರಾಣದಲ್ಲಿ ಹಾಗೊಂದು ಕಥೆ ಹೇಳ್ತಾರೆ. ಚಾತ್ವಾರ್ಥ ತೀರ್ಥೆ ಶಶರೇಣ ಕನ್ಯಕಾ ತೀರ್ಥೇ ಸುತೀರ್ಥೆ ಸುಖತೀರ್ಥಾಪ್ಲುತ ಸುಮಧ್ವಿದೆ. ಆಚಾರ್ಯ ಮಧ್ಯರು ಕೂಡ ಕನ್ಯಕಾ ತೀರ್ಥಕ್ಕೆ ಬಂದಿದ್ರು ಅಂತ ವರ್ಣನೆ ಮಾಡ್ತಾರೆ. ಆ ಬಾಣಾಸುರ ಈ ಕನ್ಯಾಕುಮಾರಿಯನ್ನೇ ಮದುವೆ ಆಗಬೇಕು ಅನ್ನುವಂಥ ಒಂದು ಅಭಿಲಾಷೆ ಇಟ್ಕೊಂಡು ಬಂದಿದ್ದಂತೆ. ಅವನನ್ನು ಆಕೆ ಧ್ವಂಸ ಮಾಡಿದ್ಲು. ಹೀಗದು ಕನ್ಯಾಕುಮಾರಿಯ ವರ್ಣನೆ ಇದೆ. ಅಲ್ಲಿಯವರೆಲ್ಲ ಅವನೇನು ಹೇಳ್ತಾರೆ, ಪಾರ್ವತಿ ಅಂತಲೇ ಹೇಳ್ತಾರೆ ಅಲ್ಲಿಯವರೆಲ್ಲ. ಪಾರ್ವತಿ ಶಿವನನ್ನು ಬಂದು ಮದುವೆ ಆಗ್ತಾನೆ ಅಂತ ಎಲ್ಲ ಮಂಗಲ ವಸ್ತುಗಳ ಸಮೇತಳಾಗಿ ಕಾಯ್ತಾ ಇದ್ಲು. ಆದರೆ ಎಷ್ಟೋ ಹೊತ್ತಾದರೂ ಆತ ಬರಲಿಲ್ಲ. ಅವಳು ಕುಪಿತಳಾಗಿ ಆ ಮಂಗಲ ವಸ್ತುಗಳೆಲ್ಲ ಸಮುದ್ರಕ್ಕೆ ಹಾಕಿಬಿಟ್ಲಂತೆ. ಕನ್ಯಾಕುಮಾರಿಯಾಗಿ ಹಾಗೆ ಉಳಿದು ಬಿಟ್ಟಂತೆ ಅವಳು. ಹಾಗಾಗಿ ಅಲ್ಲಿರುವಂಥ ನೀರು, ಆ ಮರಳಿನ ತುಣುಕುಗಳು ಅವೆಲ್ಲ ಹಳದಿ ಕೆಂಪು ಬಣ್ಣದ್ದಾಗಿ ಕಾಣ್ತದೆ ಅಂತ ಒಂದು ಸ್ಥಳೀಯರ ವರ್ಣನೆ. ಅವಳು ಧರಿಸಿದಂಥ ಮೂಗುತಿ ಏನಿದೆ ಬಹಳ ಪ್ರಕಾಶಮಾನವಾದಂಥ ಮೂಗುತಿ. ಈಗಿನ ಕಾಲದಲ್ಲ ದೀಪಸ್ತಂಭಗಳಿವೆ. ಆಗಿನ ಕಾಲದಲ್ಲಿ ಯಾವುದೇ ದೀಪಸ್ತಂಭ ಇಲ್ಲದೇ ಇದ್ರೂ ಒಂದು ಪ್ರಕಾಶಮಾನವಾದಂಥ ವಿದ್ಯುತ್ ದೀಪ ಹೊಳೆದಂತೆ ಅವ್ರು ಹೊಳಿತದಂತೆ. ಅದರ ಬೆಳಕನ್ನು ಅನುಸರಿಸಿಯೇ ಈ ನಾವಿಕರೆಲ್ಲ ಪ್ರದೇಶವನ್ನು ಗುರುತಿಸಿ ಪ್ರಯಾಣ ಮಾಡುತ್ತಿದ್ರು ಆಗ ಅಂತ ಅವರ ವರ್ಣನೆ ಮಾಡ್ತಾರೆ. ಅಷ್ಟು ಪ್ರಖ್ಯಾತವಾದಂಥ ಮೂರ್ತಿ, ಅಷ್ಟು ಪ್ರಖ್ಯಾತವಾದಂಥ ಸೌಂದರ್ಯ ಅವಳು. ಅವಳು ಮಹಾಲಕ್ಷ್ಮಿ ಅಂತಲೇ ಹೀಗೆ ವರ್ಣನೆ ಮಾಡ್ತಾರೆ. ಗೋಕರ್ಣ ಕ್ಷೇತ್ರದಿಂದ ಪರಶುರಾಮ ದೇವರೊಂದು ಬಾಣವನ್ನು ಪ್ರಯೋಗ ಮಾಡಿದ್ರು. ಆ ಬಾಣ ಅಲ್ಲಿ ಬಂದು ಬಿದ್ದಿತ್ತು ಅಂತ ಹೀಗೆ ವರ್ಣನೆ ಇದೆ. ಇಲ್ಲಿ ತೀರ್ಥ ಪ್ರಬಂಧಕ್ಕನುಸಾರವಾಗಿ ಅದನ್ನ ಕನ್ಯಾಕುಮಾರಿಯನ್ನು ಮಹಾಲಕ್ಷ್ಮಿ ಅಂತಲೇ ವರ್ಣನೆ ಮಾಡ್ತಾರೆ ವಾದಿರಾಜರು. ಅದಂತೂ ಪ್ರಖ್ಯಾತವಾದ ವಿಷಯ. ಇದಲ್ಲದೆ ಮತ್ತು ಒಂದು ಆನಂದ ರಾಮಾಯಣದಲ್ಲಿ ಬರುವಂತಹ ವರ್ಣನೆ ಏನಿದೆ ಅದನ್ನು ಕೂಡ ನಾವು ಗಮನಿಸಬೇಕು. ಅವಳು ಎಷ್ಟು ಸುಂದರಿ ಅಂತಂದ್ರೆ, ಅತಿ ಮನ್ಮಥ ಮಾತಾಪ್ತಂ ಕನ್ಯೇಂ ಮಾನ್ಯತಮೇ ಸತಾಂ ನಚೇತ್ ಸೌಂದರ್ಯ ಮಾಶ್ಚರ್ಯಂ ಕಥಮೇತ ತನೌತವ. ನೀನು ಅಷ್ಟೊಂದು ಅದ್ಭುತವಾದ ಸೌಂದರ್ಯ ಉಳ್ಳವಳಾದ್ದರಿಂದಲೇ ನಿನ್ನ ಮಗ ಮನ್ಮಥನು ಕೂಡ ಸುಂದರ ತರಿಸ್ಕೊಂಡಿದ್ದಾನೆ. ಇಲ್ಲದೇ ಇದ್ರೆ ನೀನು ತಾಯಿಯಾದವಳು ಅಷ್ಟು ಸುಂದರವಾಗಿಲ್ಲದೇ ಇದ್ರೆ ಮಗನಾದಂಥ ಅವನಿಗೆ ಅಷ್ಟೊಂದು ಸೌಂದರ್ಯ ಎಲ್ಲಿಂದ ಬರ್ತಿತ್ತು ಅಂತ ವಾದಿರಾಜರು ಅವಳನ್ನ ಸ್ತೋತ್ರ ಮಾಡ್ತಾರೆ. ಆನಂದ ರಾಮಾಯಣಕ್ಕನುಸಾರವಾಗಿ ಆ ಕಥೆ ನೋಡ್ಬೇಕು. ಅವಳು ಯಾಕೆ ಕನ್ಯಾಕುಮಾರಿಯಾಗಿದ್ದಾಳೆ ಅಂತೇನಿಲ್ಲ. ಅವಳು ಕೈಯಲ್ಲೊಂದು ಹೂಮಾಲೆಯನ್ನು ಹಿಡಿದುಕೊಂಡು ರಾಮ ಬರೋದನ್ನು ಕಾಯ್ತಾ ಇದ್ದಂತೆ. ಅಲ್ಲಿಗೆ ರಾಮ ಬಂದ ಕೂಡಲೇ ರಾಮ ಅವಳನ್ನು ಕೇಳಿದಂತೆ, ನಿನಗೆ ಬೇಕಾದ ಯಾವುದಾದ್ರೂ ವರವನ್ನು ಕೇಳಿಕೋ. ಆಗ ಅವಳಂದು, ನಾನು ಬಹಳ ದೀರ್ಘಕಾಲದಿಂದ ಒಂದು ವ್ರತವನ್ನು ಅವಲಂಬಿಸಿಕೊಂಡಿದ್ದೇನೆ. ನಾನು ಒಬ್ಬ ಮುನಿಯ ಮಗಳು. ನಮ್ಮಪ್ಪ ನನ್ನನ್ನು ದೇವರಾಜನಿಗೆ ಇಂದ್ರನಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದ.
ಆ ಇಂದ್ರನು ಕೂಡ ಇಲ್ಲೇ ಸಮೀಪದಲ್ಲಿ ಒಂದು ಯೋಜನೆ ದೂರದಲ್ಲಿ 8-9 ಮೈಲಿನ ದೂರದಲ್ಲಿ ಅವನ ನಿವಾಸ ಇದೆ. ನೀನು ಇಲ್ಲಿಗೆ ಬರೋನಿದ್ದಿ ತೀರ್ಥಯಾತ್ರೆ ಪ್ರಸಂಗದಿಂದ ಅಂತ ತಿಳ್ಕೊಂಡು ನಾನೇನು ಮಾಡಿದೆ, ಸುರೇಂದ್ರ ವಿನಿವರ್ತಿತ, ಈ ದೇವರಾಜನು ನಾನು ಮದುವೆ ಆಗೋದಿಲ್ಲ ಅಂತ ನಾನು ಅವನು ತಿರಸ್ಕಾರ ಮಾಡಿಬಿಟ್ಟೆ. ಅವನು ಕೂಡ ಮತ್ತೇನು ಚಿತ್ತಸ್ತು, ಈ ಕುಮಾರಿ ನನ್ನನ್ನು ತಿರಸ್ಕಾರ ಮಾಡಿದಿಲ್ಲ ಅಂತ ಖಿನ್ನನಾಗಿ ಒಂದು ಯೋಜನ ಸಮೀಪದಲ್ಲಿ ದೂರದಲ್ಲಿ ಅವನು ಕೂಡ ನಿಂತ್ಕೊಂಡಿದ್ದಾನೆ. ಒಂದು ಏನು ದೇವಾಲಯ ಇದ್ದಿರಬೇಕು, ಅದೇನಂತ ಆನಂದರಾಮನ ಸ್ಪಷ್ಟವಾಗಿ ಹೇಳಲಿಲ್ಲ. ವಿವಾಹ ಉಪಕರಣಾದಿ ಮಾತ್ರ ತತ್ಕೃತಂ ಪುರ, ವಿವಾಹಕ್ಕೆ ಬೇಕಾದಂಥ ಮಂಗಲಸೂತ್ರ ಉಳಿದ ಮಂಗಲ ದ್ರವ್ಯಗಳೆಲ್ಲ ಇಲ್ಲಿ ಸಿದ್ಧವಾಗೇ ಇವೆ. ನನ್ನ ತಾಯಿ ಎಲ್ಲವನ್ನೂ ಸಿದ್ಧಪಡಿಸಿದ್ಲು, ಅದು ಹಾಗೆ ಇಟ್ಕೊಂಡಿದ್ದೇನೆ ನಾನು. ಆದರೆ ಕೆಲವೊಂದು ಅದರಲ್ಲಿ ನಮ್ಮ ತಂದೆ ಸಮುದ್ರದಲ್ಲಿ ಹಾಕಿಬಿಟ್ಟ. ತತ್ಪಿತ್ರ ಸಾಗರ ಕ್ಷಿಪ್ತಂ ಕ್ರೋಧಾವಿಷ್ಟೇನ, ನಾನು ನಿಶ್ಚಯ ಮಾಡಿದ ವರನನ್ನು ಇಂದ್ರನನ್ನು ನೀನು ತಿರಸ್ಕಾರ ಮಾಡಿದಿಲ್ಲ ಅಂತ ಸಿಟ್ಟು ಮಾಡಿಕೊಂಡು ನಮ್ಮ ಅಪ್ಪ ಆ ಮಂಗಳ ವಸ್ತುಗಳನ್ನೆಲ್ಲ ಸಮುದ್ರಕ್ಕೆ ಹಾಕಿಬಿಟ್ಟ. ಆನಂದರಾಮಾಯಣ ಆ ಸ್ಥಳೀಯ ನಂಬಿಕೆಯಂತೆ ಶಿವನನ್ನು ಮದುವೆ ಆಗಬೇಕಾದಂಥ ಪಾರ್ವತಿ ಅವಳನ್ನು ಅಲ್ಲಿ ಬಿಸಾಕಿರುತ್ತೆ, ಹೀಗೆ ವರ್ಣನೆ ಇದೆ. ಅಧ್ಯಾತ್ಮ ದೃಶ್ಯತೆ ಪಶ್ಯ ತರಂಗ ನಿರ್ಗತಂ ಬಹಿಹಿ, ಇವತ್ತು ಆ ತರಂಗಗಳ ಮೂಲಕವಾಗಿ ಕೆಳಗಿರುವ ನೀರು ಮೇಲೆ ಬಂದಾಗ ಆ ಕೆಳಗೆ ಹುರಿದು ಹೋಗಿದ್ದಂಥ ಮಂಗಲ ವಸ್ತುಗಳೆಲ್ಲ ಮೇಲೆ ಕಾಣಿಸ್ತವೆ ಅಂತ ಹೇಳ್ತದೆ ಆನಂದರಾಮಾಯಣ. ನೀನು ಇವತ್ತು ಬಂದು ನನ್ನನ್ನು ಕಾಪಾಡಿದೆ, ನಾನು ನಿನ್ನ ದಾಸಿ, ನನ್ನನ್ನು ಸ್ವೀಕಾರ ಮಾಡು ಅಂತ ಕೇಳ್ಕೊಂಡ್ಲ ಅವಳು. ರಘುನಂದನ ಅವಳ ಮಾತನ್ನು ಕೇಳಿ ಹೇಳಿದ, ಈ ಅವತಾರದಲ್ಲಿ ನಾನು ಏಕಪತ್ನಿ ವೃತಸ್ಥ, ಅದಕ್ಕಾಗಿ ಮುಂದೆ ನಾನು ಕೃಷ್ಣಾವತಾರ ಮಾಡಿದಾಗ ನೀನು ನನ್ನನ್ನು ಬಂದು ಸೇರು, ನಾನು ನಿನ್ನ ಸ್ವೀಕಾರ ಮಾಡ್ತೇನೆ. ರಾಮ ಹೇಳಿದ ಮಾತನ್ನು ಕೇಳಿ ಯಮೈಶ್ಚ ನಿಯಮೈರಪಿ, ನಾನಾ ಥರದ ಯಮ ನಿಯಮಗಳನ್ನು ಕಠಿಣ ವ್ರತಗಳನ್ನು ಅವಳು ಅವಲಂಬಿಸಿ ರಾಮ ಬರೋ ತನಕ ಅವಳು ಅಲ್ಲೇ ಯಾವದ್ ರಾಮಸ್ಥಿತೋ ಭೂಮ್ಯಾಂ ತಾವದ್ ಧೃತ್ವ ಕಲೇವರಂ, ರಾಮ ಅವತಾರ ಸಮಾಪ್ತಿ ಮಾಡುವ ತನಕ ಅಲ್ಲೇ ಅವಳು ಕೂಡ ಇದ್ದಳು. ಮತ್ತೆ ರಾಮನ ಅವತಾರ ಮುಗಿದ ಬಳಿಕ ತಪೋಬಲನ್ನು ತನ್ನ ದೇಹವನ್ನು ಬಿಟ್ಟು ಜಾಂಬವತಿ ಜನಿಷ್ಯತಿ, ಮುಂದೆ ಅವಳು ಜಾಂಬವತಿಯಾಗಿ ಜನಿಸಿದಳು ಅಂತ ಹೀಗೆ ಹೇಳ್ತಾರೆ. ಕೃಷ್ಣನ ಪತ್ನಿಯಾಗಿ ಅವಳು ಮುಂದೆ ಜನಿಸ್ತಾಳಂತೆ. ಮುಂದೆ ರಾಮೋಯಯೌ ಸುರೇಂದ್ರಂತ ಪಯೋಷ್ಣೀನ್ ಸಂವಿಗಾಸ್ಯಚ, ಮುಂದೆ ರಾಮ ಪಯೋಷ್ಣಿ ನದಿ ಮತ್ತು ಸುರೇಂದ್ರನ ಇಂದ್ರನ ದೇವರಾಜನ ಅಂತ ಇಂದ್ರನ ಸನ್ನಿಧಾನ ಏನಿತ್ತು ಅದನ್ನೆಲ್ಲ ಆತ ತಲುಪಿದ. ಹೋಗಿ ಅಲ್ಲಿ ಸ್ನಾನಾದಿಗಳನ್ನು ಮಾಡಿದ. ಅಲ್ಲಿಂದ ಮುಂದೆ ರಾಮ ಪ್ರಯಾಣ ಮಾಡಿದಂಥ ಕೆಲವು ಇನ್ನು ಕ್ಷೇತ್ರಗಳು ಇವೆಲ್ಲ ತಮಿಳುನಾಡು ಮತ್ತು ಕೇರಳದಲ್ಲಿ ಬರುವಂಥ ಕೆಲವು ಕ್ಷೇತ್ರಗಳು. ಆಜ್ಜನಂತಂ ತಥೋ ಗತ್ವ ತಾಮ್ರಪರ್ಣಿ ತಟೆ ಸ್ಥಿತಂ, ಆಜ್ಜನಂತ ಅಂತ ಒಂದು ಕ್ಷೇತ್ರ. ಆ ಆಜ್ಜನಂತ ಮತ್ತು ತಿರುವನಂತಪುರದ ಅನಂತಶಯನ ಮತ್ತೊಂದು ಜನಾರ್ದನ ದೇವಸ್ಥಾನ ಇದೆ. ಇವು ಮೂರು ಒಂದು ಪರಸ್ಪರ ಸಂಬಂಧ ಇರುವಂಥ ಕ್ಷೇತ್ರಗಳು. ಅದನ್ನೀಗ ಆದಿಕ್ಷೇತ್ರಕ್ಕೆ, ಆ ಆಜ್ಜನಂತ ಶಯನ ಕ್ಷೇತ್ರಕ್ಕೆ ಆದಿಕೇಶವ ಕ್ಷೇತ್ರ ಅಂತ ಕೂಡ ಅಂತಾರೆ, ಅದನ್ನ ತಿರುವಟ್ಟಾರ ಅಂತಾರೆ ಭಾಷೆಯಲ್ಲಿ. ಅವನು ಕೂಡ ಶೇಷನ್ ಮೇಲೆ ಮಲಗಿದ್ದಾನೆ, ಆ ಜನಂತ ಶೇಷನು ಕೂಡ. ಅನಂತಶಯನ ಕ್ಷೇತ್ರದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿ ಆ ತಿರುವಟ್ಟಾರ ಕ್ಷೇತ್ರ ಇದೆ ಅಂತ ಅದರ ವರ್ಣನೆ ಇದೆ. ಅದು 16 ಅಡಿ ಉದ್ದದ ಶೇಷಶಾಹಿ ಅಂತ ಮೂರ್ತಿ. ಅದು 3 ದ್ವಾರಗಳಿಂದ ಮುಖ, ಆತನ ಹೊಟ್ಟೆ, ಆತನ ಪಾದ ಇವುಗಳನ್ನು ನೀವು ನೋಡಬಹುದು. ಆ ಶೇಷನ ಕೆಳಗೆ ಭಗವಂತ ಯಾವ ಶೇಷನ ಮೇಲೆ ಮಲಗಿದ್ದಾನೋ ಆ ಶೇಷನ ಕೆಳಗೆ ಒಬ್ಬ ರಾಕ್ಷಸ ಹತನಾಗಿ ಬಿದ್ದಿದ್ದಾನೆ. ಇದೆಲ್ಲ ಆ ತಿರುವಟ್ಟಾರ ಕ್ಷೇತ್ರದ ವರ್ಣನೆ ಇದು. ಇಲ್ಲಿ ಆ ತಿರುವಟ್ಟಾರ ಕ್ಷೇತ್ರ ಅಂದರೆ ಆದ್ಯನಂತ ಕ್ಷೇತ್ರಕ್ಕೂ ಮತ್ತು ಅನಂತಶಯನ ಕ್ಷೇತ್ರಕ್ಕೂ ಏನೇ ಸ್ವಲ್ಪ ವ್ಯತ್ಯಾಸ ಇದೆ. ಎರಡೂ ಕಡೆ ಶೇಷಶಾಹಿ ಅಂತ ಭಗವಂತನೇ. ಅದರ ವರ್ಣನೆ ಹೇಗೆ ಅಂತಂದ್ರೆ, ಆದಿಕೇಶವ ಕ್ಷೇತ್ರ ಏನಿದೆ ಅದು ಹದಿನಾರು 1,108 ಶಾಲಗ್ರಾಮಗಳನ್ನು ಹಾಕಿದಾರಂತ. ಅದು ಎಲ್ಲಿ ಕೆಳಗೆ ಹಾಕಿದಾರೋ ಮೇಲೆ ಹಾಕಿದಾರೋ ಅದು ಗೊತ್ತಿಲ್ಲ, ಅಂತೂ ಸ್ಥಳೀಯರಿಂದ ಅದು ತಿಳಿದು ಬಂದಂಥ ಮಾಹಿತಿ. 16,108 ಶಾಲಗ್ರಾಮಗಳು ಆದಿಕೇಶವನಿಗೆ. ಇಲ್ಲಿ ಬಲಗೈ ಕೆಳಗಿದೆ ಅಂತ, ಹೀಗೆ ಬಲಗೈನ ಕೆಳಗೆ ಮಾಡ್ಕೊಂಡು ಅದರ ಮೇಲೆ ತಲೆ ಇಟ್ಕೊಂಡು ಮಲಗಿದ್ದು ಇದು ಆದಿಕೇಶವ ಕ್ಷೇತ್ರ. ಇನ್ನು ಅನಂತಶಯನ ಏನಿದೆ ಅಲ್ಲಿ 14,000 ಶಾಲಗ್ರಾಮಗಳಿವೆ.
ಇವತ್ತು ಮೊನ್ನೆ ಏನು ವಿವಾದ ಆಯ್ತಲ್ಲ, ಬಹಳ ಪ್ರಮಾಣದ ಸಂಪತ್ತಿಗೆ ಒಡೆಯ ಅಂತ ಹೇಳಿ. ಆತ 14,000 ಶಾಲಿಗ್ರಾಮಗಳಿಗೂ ಕೂಡ ಒಡೆಯ. ಆತ ಎಡಗೈಯನ್ನು ಕೆಳಗೆ ಮಾಡ್ಕೊಂಡು ಮಲಗಿದ್ದಾನೆ. ಇಬ್ಬರು ಶೇಷಶಾಹಿಗಳೇ. ಅಲ್ಲೇ ಮುಂದೆ ಬರ್ಕಳ ಅಂತ ಒಂದಿದೆ ಅಂತ ಹೇಳ್ತಾರೆ, ಅಲ್ಲಿ ಜನಾರ್ದನನ ದೇವಸ್ಥಾನ ಇದೆ. ಆತನನ್ನು ಮಾಡುವಂಥ ಭಂಗಿಯಲ್ಲಿದ್ದಾನಂತೆ. ಈ ಕೈ ಎತ್ತಿ ಹಿಡ್ಕೊಂಡಿದ್ದಾನಂತೆ. ಆ ಕೈ ತುಟಿಗೆ ತಾಕಿದ ಕೂಡಲೇ ಈ ಕಲಿಯುಗ ಮುಗೀತದೆ ಅಂತ ಅಲ್ಲಿದ್ದು ವರ್ಣನೆ. ಅಂತೂ ಇವು 3 ಕ್ಷೇತ್ರಗಳು ಪರಸ್ಪರ ಸಂಬಂಧ ಇರುವಂಥ ಕ್ಷೇತ್ರಗಳು ಅಂತ ಅದನ್ನ ವರ್ಣನೆ ಮಾಡ್ತಾರೆ. ತಾಮ್ರಪರ್ಣಿ ತಡದಲ್ಲೇ ಇರುವವನು ಇವನು ಕೂಡ, ಈ ಆದ್ಯನಂತ ಸೇನನೂ ಕೂಡ. ಅನಂತಸೇನ ಕ್ಷೇತ್ರ ಏನಿದೆ ಅದು ಇವತ್ತು ತಿರುವನಂತಪುರಂ ಅಥವಾ ತ್ರಿವೇಂದ್ರಂ ಅಂತ ಕರ್ಸ್ಕೊಳ್ತದೆ. ಅದು 85 ಕಿಲೋಮೀಟರ್ ದೂರದಲ್ಲಿದೆ. ಈ ಎಲ್ಲ ಸಂದರ್ಭದಲ್ಲಿ ನಾವು ಒಂದು ಮಾತು ನೆನಪೇನು ಇಟ್ಕೊಳ್ಬೇಕಂದ್ರೆ, ನಾವು ಆಧುನಿಕ ಸಂಸ್ಕೃತಿ ಗಾಳಿಗೆ ಸಿಲುಕಿ ಅದನ್ನು ಬೇಕಾಬಿಟ್ಟು ಹೆಸರುಗಳನ್ನು ತಿರುಚೆ ತ್ರಿವೇಂದ್ರಂ ಅಂತ ಆಧುನಿಕ ಭಾಷೆ ಶೈಲಿಯಿಂದ ಹೇಳ್ತೀವಿ. ಇವೆಲ್ಲ ಬ್ರಿಟಿಷರು ಮಾಡಿದ್ದು, ಅವ್ರು ಮಾಡಿ ಹೋದ್ರು, ನಾವು ಅದನ್ನು ಅನುಸರಿಸ್ಕೊಂಡು ಬಂದ್ವಲ್ಲ. ಅದಕ್ಕಾಗಿ ಏನು ಮಾಡಬೇಕು, ಆ ಪ್ರಾಚೀನ ಹೆಸರುಗಳಿವೆ, ಆ ಹೆಸರುಗಳನ್ನ ಸಾಧ್ಯವಾದಷ್ಟು ಬಳಕೆಯಲ್ಲಿ ತಂದು ಅನ್ನೋದನ್ನು ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಪ್ರಯಾಗಕ್ಕೆ ಪ್ರಯಾಗ ಅಂತ ಹೇಳೋ ಅಭ್ಯಾಸ ಮಾಡ್ಕೊಳ್ಬೇಕು. ಅಲಹಾಬಾದ್ ಅಂತ ನಾವು ಕ್ರಮವಾಗಿ ಬಿಡೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಸರ್ಕಾರಿ ದಾಖಲೆಗಳಲ್ಲಿ ಏನೇ ಇರಲಿ, ಸರ್ಕಾರಕ್ಕೆ 108 ಅನಿವಾರ್ಯತೆಗಳು, ಸರ್ಕಾರ ಎಲ್ಲೆಲ್ಲೋ ಸಿಕ್ಕಿ ಬಿದ್ದಿರ್ತದೆ, ಅದು ಆ ಕಡೆ ಇರಲಿ. ನಾವಾದರೂ ಆ ಮೂಲ ಹೆಸರುಗಳೇನಿದೆ ಆ ಹೆಸರಿನ ಮೂಲಕ ಅದನ್ನು ಅದನ್ನು ಬಾಯಿಂದ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಕನ್ಯಾಕುಮಾರಿಯಿಂದ 85 ಕಿಲೋಮೀಟರ್ ದೂರ ಅಂತ. ಮಹಾಭಾರತ, ಬ್ರಹ್ಮಾಂಡ ಪುರಾಣಗಳಲ್ಲಿ ಅದರ ಕಥೆ ಇದೆ. ಅನಂತನ ವ್ರತ ಅಂತ ಹೇಳ್ತಾರಲ್ಲ, ಅದರಲ್ಲಿ ಬರುವಂಥ ಅನಂತ ಪದ್ಮನಾಭ ಅಂದ್ರೂ ಕೂಡ ಇವನೇ ಅಂತ. ದೇವಸ್ಥಾನದ ಅನಂತ ಪದ್ಮನಾಭನೇ. ದೇವಸ್ಥಾನದ ಹೊರ ಭಾಗದಲ್ಲಿ ವಿಶಾಲವಾದ ಸರೋವರ ಇದೆ. ಈ ಮೂರ್ತಿನೂ ಕೂಡ ಬಹಳ ವಿಶಾಲವಾಗಿದೆ. 3 ದ್ವಾರಗಳಿಂದ ನೀವು ಅದನ್ನು ನೋಡಬೇಕು. ಒಂದೇ ದ್ವಾರದಿಂದ ನೀವು ಅದನ್ನು ಕೂಡ ನೋಡಲಾರಿರಿ. ವಿಗ್ರಹದಿಂದ ಕಮಲ ಒಂದು ಚಿಮ್ಮಿದೆ, ಅದರಲ್ಲಿ ಚತುರ್ಮುಖ ಬ್ರಹ್ಮ ಕುಳಿತುಕೊಂಡಿದ್ದಾನೆ. ಕ್ರಮೇಣ ಪ್ರಚಲನ್ನುಪೇಯಿವಾನ್ ನವಂದತೇಂದೀವರ ಸುಂದರ ಛವಿಂ ಅಂಭೋಜನಾಭಂಸ ಭುಜಂಗಶಾಯಿನಂ ಶ್ರೀವಲ್ಲಭಂ ಶ್ರೀಮದನಂತ ಸತ್ವರೇ ಸುಮಧ್ವಿಜಯ. ಆಚಾರ್ಯರು ಅನಂತ ಸೇನಕ್ಕೆ ಮಧ್ವಾಚಾರ್ಯರು ಪ್ರಯಾಣ ಮಾಡಿದಂಥ ವರ್ಣನೆ ಇದು. 5ನೇ ಸರ್ಗದ 36ನೇ ಶ್ಲೋಕದ ವರ್ಣನೆ. ತೀರ್ಥ ಪ್ರಬಂಧದ ವ್ಯಾಖ್ಯಾನದಲ್ಲಿ ಆ ಶ್ಲೋಕದ ವರ್ಣನೆ ನಾವು ನೋಡ್ತೇವೆ. ವಿನಿದ್ರಿತಂ ಶೇಷಪೃಷ್ಠೆ ಲಕ್ಷ್ಮೀ ಗರುಡ ಸೇವಿತಂ. ಶೇಷನ ಬೆನ್ನ ಮೇಲೆ ಮಲಗಿರುವಂಥವನು, ಲಕ್ಷ್ಮೀ ಗರುಡ ಮೊದಲಾದ ದೇವತೆಗಳಿಂದ ಸೇವಿತನಾದವನು. ಅಲ್ಲಿಂದ ಮುಂದೆ ಶಂಖತೀರ್ಥ, ಮತ್ಸ್ಯ ನದಿ ಮೊದಲಾದಂಥ ತೀರ್ಥಗಳಲ್ಲಿ ಆತ ಸೀತಾ ಸಮೇತನಾಗಿ ಲಕ್ಷ್ಮಣ ಸಮೇತನಾಗಿ ಅವಗಾಹನ ಮಾಡಿದ. ಮುಂದೆ ವಿಮಾನವನ್ನೇರಿ ಧರ್ಮ ಸರೋವರ, ಅಧರ್ಮ ಸರೋವರ ಅಂತ ಹೇಳಿದೆ, ಅವುಗಳನ್ನು ಕೂಡ ತಲುಪಿ ಅಲ್ಲಿ ಸ್ನಾನ ಮಾಡಿದ. ಅದು ಯಾವುದಂತ ಗೊತ್ತಾಗಿಲ್ಲ, ಧರ್ಮ ಸರೋವರ ಅಧರ್ಮ ಸರೋವರ ಅಂತ ತಿಳಿಲಿಲ್ಲ. ಸ್ನಾತ್ವ ಜನಾರ್ದನಂ, ಈ ಜನಾರ್ದನ ಅಂದ್ರೆ ವರ್ಕಳ ಅಂತ ಹೇಳ್ತಾರೆ ಹಳ್ಳಿಯರು. ಪೂಜ್ಯ ನಾರಿ ರಾಜ್ಯಂ ವಿಲೋಕ್ಯ, ಇದು ನಾರಿ ರಾಜ್ಯ, ಕೇರಳವೇ ನಾರಿ ರಾಜ್ಯ. ಸ್ತ್ರೀಯರ ಸಂಖ್ಯೆಯಲ್ಲಿ ಹೆಚ್ಚಾದ್ರಿಂದ ಸ್ತ್ರೀಯರು ನಾನಾ ಥರದ ಅಧಿಕಾರಗಳನ್ನೆಲ್ಲ ಅಲ್ಲಿ ಅನುಭವಿಸಿದವರು. ಇವತ್ತು ಕೂಡ ಸ್ತ್ರೀಯರೇ ಅಧಿಕಾರದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿರುವಂಥವ್ರು ಅಂತ ಹೇಳ್ತಾರೆ. ಅದಕ್ಕಾಗಿ ಅದನ್ನ ನಾರಿ ರಾಜ್ಯ ಅಂತ ಹೇಳ್ತಾರೆ. ಅಲ್ಲಿಂದ ಮುಂದೆ ರಾಮ ಪ್ರಯಾಣ ಮಾಡಲಿಲ್ಲ. ಅಗ್ರೇ ಶ್ರೀರಾಮಚಂದ್ರ ಸ ನ ಯಯೋ ಲೋಕಶಿಕ್ಷೆಯ, ಅದನ್ನು ದಾಟಲಿಲ್ಲ ಅಲ್ಲಿಂದ ಕ್ಷೇತ್ರಕ್ಕೆ ಅಂತ ಹೇಳ್ತಾರೆ. ಮರಳಿ ಬಂದು ಅಲ್ಲೊಂದು ಘೃತಮಾಲಾ ಅಂತ ನದಿ ಇದೆ. ಆ ಘೃತಮಾಲಾ ಅನ್ನುವಂಥ ನದಿಯ ಸಮೀಪಕ್ಕೆ ಬಂದು ಅಲ್ಲಿ ಆತ ಸ್ನಾನಾದಿಗಳನ್ನು ಮಾಡಿದ. ಘೃತಮಾಲಾ ವಿಗಾಹ್ಯ, ಘೃತಮಾಲಾ ನದಿಯಲ್ಲಿ ಸ್ನಾನ ಮಾಡಿದ ಅಂತ ಅದರ ವರ್ಣನೆ ಇದೆ. ಘೃತಮಾಲಾ ನದಿಯ ವರ್ಣನೆ ಕೂಡ ಈ ತೀರ್ಥ ಪ್ರಬಂಧದಲ್ಲಿ ಒಂದು ಕಡೆ ಎಲ್ಲೋ ಬಂದದ್ದು ನೆನಪಿದೆ. ಮತ್ತು ಅದು ಒಂದು ನದಿನೇ. ಮತ್ತೊಂದು ಕ್ಷೇತ್ರ ಇದೆ ಅಲ್ಲಿ, ಶುಚೀಂದ್ರ ಅಂತ ಕ್ಷೇತ್ರ. ಅದು ಇಲ್ಲಿ ಬರಲಿಲ್ಲ, ಆನಂದ ರಾಮಾಯಣದಲ್ಲಿ ಬರಲಿಲ್ಲ. ಪ್ರಸಂಗದಿಂದ ಅದನ್ನು ಕೂಡ ನೆನಪು ಮಾಡ್ಕೊಳ್ಳೋದು ಒಳ್ಳೆಯದು. ಕನ್ಯಾಕುಮಾರಿಯಿಂದ 13 ಕಿಲೋಮೀಟರ್ ದೂರದಲ್ಲಿ ಶುಚೀಂದ್ರ ಅಂತ ಕ್ಷೇತ್ರ ಇದೆ.
ಅಹಲ್ಯ ಪ್ರಸಂಗದಲ್ಲಿ ಗೌತಮನ ಶಾಪ ಬಂತಲ್ಲ ಇಂದ್ರದೇವರಿಗೆ, ಅವರು ಮೇಷ ಮಾಸದಲ್ಲಿ ಇದೇ ಕ್ಷೇತ್ರದಲ್ಲಿ ಬಂದಿದ್ದರು. ಮೇಷ ಮಾಸದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಸೂರ್ಯನ ಕಿರಣದಿಂದ ಬಿಸಿಯಾದಂತಹ ತುಪ್ಪ ಏನಿತ್ತು ಅದರಲ್ಲಿ ಅಂಗುಲಿ ದಾನವನ್ನು ಮಾಡಿದ್ರಂತೆ. ಅದೇನು ಅಂಗುಲಿ ದಾನ ಅಂದರೆ ಅಷ್ಟೆಲ್ಲ ವಿವರಣೆ ತಿಳಿಯಲಿಲ್ಲ. ಅಂಗುಲಿ ಬೆರಳನ್ನು ದಾನ ಮಾಡಿದ್ನೋ ಅಥವಾ ಅಂಗುಲಿ ಯಾಕಂದರೆ ಉಂಗುರ ಅದನ್ನು ದಾನ ಮಾಡಿದ್ನೋ ಅಷ್ಟೆಲ್ಲ ವಿವರಣೆ ಇಲ್ಲ. ಮತ್ತೊಂದು ತಿಳ್ಕೊಂಡು ಹೇಳ್ತಾರೆ. ಅದನ್ನು ಮಾಡಿ ಪರಿಶುದ್ಧನಾದ. ಅಲ್ಲಿ ಇಂದ್ರ ಪರಿಶುದ್ಧನಾದ್ದರಿಂದ ಅದಕ್ಕೆ ಶುಚೀಂದ್ರ ಅಂತ ಹೇಳ್ತಾರೆ ಆ ಕ್ಷೇತ್ರಕ್ಕೆ. ಅಶುಚಿಗಳನ್ನು ಪಾಪಗಳನ್ನು ಪರಿಹಾರ ಮಾಡುವಂಥ ಕ್ಷೇತ್ರ ಆದ್ದರಿಂದ ಅದನ್ನು ಶುಚೀಂದ್ರ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇಲ್ಲಿ ಘೃತಮಾಲಾ ಅಂತ ಏನು ನದಿ ಬಂತು ಅದು ಈ ತೀರ್ಥ ಪ್ರಬಂಧದ ದಕ್ಷಿಣ ಪ್ರಬಂಧದ 38ನೇ ಶ್ಲೋಕದಲ್ಲಿದೆ. ಪಾಪ ಅನ್ನುವಂಥ ಅರಣ್ಯವನ್ನು ನಾಶ ಮಾಡಲಿಕ್ಕೆ ಜ್ಞಾನ ಅನ್ನುವಂಥ ಅಗ್ನಿ ಬೇಕು. ಆ ಅಗ್ನಿ ಪ್ರಜ್ವಲಿಸಲಿಕ್ಕೆ ತುಪ್ಪ ಬೇಕು. ಆ ಘೃತಮಾಲಾ ಅಂತ ನದಿ ಏನಿದೆ ಅದಕ್ಕೆ ತುಪ್ಪದ ಮಾಲೆ ಅಂತ ಹೇಳ್ತಾರೆ. ಆ ನದಿಯಲ್ಲಿ ಸ್ನಾನ ಮಾಡಿದರೆ ಜ್ಞಾನಾಗ್ನಿ ಹೆಚ್ಚಾಗಿ ಮನುಷ್ಯ ತನ್ನ ಪಾಪಗಳಿಂದ ಕಳ್ಕೋತಾರೆ ಅಂತ ಅದನ್ನು ಹೀಗೆ ವಾದರಾಜು ವರ್ಣನೆ ಮಾಡ್ತಾರೆ. ಅದು ಘೃತಮಾಲಾ ಅಂತ ನದಿ. ಅಲ್ಲಿಂದ ಮುಂದೆ ಕೃತಮಾಲಾ ಅಂತ ಮತ್ತೊಂದು ನದಿ. ಆ ನದಿಯನ್ನು ಕೂಡ ರಾಮ ತಲುಪಿದ. ಸಿಂಧು ನದ್ಯಾಂ ವಿಗಾಹ್ಯ, ಸಿಂಧು ಅಂತ ಒಂದು ನದಿ ಇದೆ. ಆ ನದಿಗೆ ಕೂಡ ಬಂದು ಅಲ್ಲಿ ಸ್ನಾನವನ್ನು ಮುಗಿಸಿದ. ಸಿಂಧು ನದಿ ಅಂದರೆ ಇವತ್ತು ಯಾವ ನದಿ ಅಂತ ಗೊತ್ತಾಗಲಿಲ್ಲ. ಅಲ್ಲಿಂದ ಮುಂದೆ ಗಜೇಂದ್ರ ಮೋಕ್ಷ ಅನ್ನುವಂಥ ಕ್ಷೇತ್ರಕ್ಕೆ ಬಂದ. ನೋಡಿ, ಏನು ತಿರುವಾಯೂರು ಅಂತ ಗೊತ್ತು, ಇದು ಗುರುವಾಯೂರು ಗೊತ್ತು, ಗಜೇಂದ್ರ ಮೋಕ್ಷ ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ. ಯಾರೋ ಅಲ್ಲಿದ್ದವ್ರು ಹಳೆಬರನ್ನು ಕೇಳಿದ್ರೆ ಅವ್ರು ಮಾತ್ರ ಗಜೇಂದ್ರ ಮೋಕ್ಷನೇ ಈ ಗುರುವಾಯೂರು ಅಂತ ಹೇಳಿದರು. ಅದ್ಯಾಕೆ ಗುರುವಾಯೂರು ಅಂತಂದರೆ, ಗುರು ಅಂದರೆ ಬೃಹಸ್ಪತಿ ಅವತಾರಭೂತನಂತ ಉದ್ಧವ. ಆ ಉದ್ಧವನಿಗೆ ಕೃಷ್ಣ ತನ್ನ ಅವತಾರ ಪರಿಸಮಾಪ್ತಿ ಕಾಲದಲ್ಲಿ ಅಥವಾ ಅವತಾರ ಇದ್ದಾಗಲೇ ತನ್ನ ಪೂಜೆಗಾಗಿ ಕೊಟ್ಟಿದ್ದು, ವಿಗ್ರಹವೊಂದನ್ನು ಕೊಟ್ಟಿದ್ದ ಅಂತ ಈಗ ಹೇಳ್ತಾರೆ. ಆತ ಗುರು ಮತ್ತು ವಾಯು ಮುಖ್ಯ ಪ್ರಾಣ ಇವರಿಬ್ಬರು ಸೇರಿ ಈ ಕೃಷ್ಣನನ್ನು ಸ್ಥಾಪನೆ ಮಾಡಿದರು. ಆತನೇ ಗುರುವಾಯೂರಪ್ಪ ಅಥವಾ ಗುರುವಾಯೂರಪ್ಪನ್ ಅಂತ ಅವನನ್ನು ವರ್ಣನೆ ಮಾಡ್ತಾರೆ. ಅದು ಅವನ ಕೈಯಲ್ಲಿ ಕಮಲ ಇದೆಯಲ್ಲ, ಆ ಕಮಲ ಗಜೇಂದ್ರ ಕೊಟ್ಟ ಕಮಲ ಅಂತದ್ದು. ಗಜೇಂದ್ರನನ್ನ ಮೊಸಳೆಯ ಕೈಯಿಂದ ಬಿಡಿಸಿದ್ನಲ್ಲ, ಆಗ ಗಜೇಂದ್ರ ಭಗವಂತನಿಗೆ ಅರ್ಪಣೆ ಮಾಡಿದ್ನಲ್ಲ ಕಮಲವನ್ನು, ಅದೇ ಕಮಲವೇ, ಅದೇ ತಾವರೆ ಹೂವೇ ಆತನ ಕೈಯಲ್ಲಿದೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಉದ್ಧವನಿಗೆ ಕೊಟ್ಟ ಪ್ರತಿಮಾ ಅಂತ ಹೀಗೆ ಅದರ ವರ್ಣನೆ ಇದೆ. ಗುರು ವಾಯು ಊರು, ಗುರು ಮತ್ತು ವಾಯು ಇವರಿಬ್ಬರು ಮಾಡಿದಂಥ ಒಂದು ಊರದು. ಅಲ್ಲಿ ದೀಪದ ಉತ್ಸವ ನಡೀತದೆ. ಸಾವಿರಾರು ದೀಪಗಳನ್ನು ಹಚ್ಚಿದಾರಂತೆ. 1000 ದೀಪಗಳ ರೂಪದಲ್ಲಿ ಲಕ್ಷ್ಮೀದೇವಿ ಭಗವಂತನ ಸ್ತೋತ್ರ ಮಾಡ್ತಾಳೆ ಅಂತ ಅಲ್ಲಿದು. ಇದು ಅಮ್ಮಾಳ ಅಂತ ಮೊನ್ನೆ ಏನು ಹೇಳಿದ್ನಲ್ಲ, ಆ ಅಮ್ಮಾಳ ಅನ್ನುವಂಥ ಭಕ್ತ ಶಿರೋಮಣಿಯ ಹಾಡುಗಳಲ್ಲಿ ಬರುವಂಥ ವರ್ಣನೆ ಅದು. ಗಜೇಂದ್ರ ಮೋಕ್ಷಂ ತಾಮ್ರಪರ್ಣಿ ತಟೇ ಸ್ಥಿತಂ, ಅವನು ಕೂಡ ತಾಮ್ರಪರ್ಣಿ ನದಿ ತೀರದಲ್ಲೇ ಇದ್ದಂಥವನು. ಇದು ತಾಮ್ರಪರ್ಣಿ ಹಿಂದೆ ಒಂದು ಶ್ಲೋಕದಲ್ಲಿ ಬಂತು ಆನಂದ ರಾಮಾಯಣದಲ್ಲಿ. ಜ್ಞಾತವ್ಯ ತಾಮ್ರಪರ್ಣಿ ಸಹ ತ್ವನ್ಯ ಪಶ್ಚಿಮ ವಾಹಿನಿ. ಪಶ್ಚಿಮ ವಾಹಿನಿಯ ಅಂತ ತಾಮ್ರಪರ್ಣಿ ಒಂದು ಬೇರೆ, ಪೂರ್ವ ವಾಹಿನಿಯ ಅಂತ ತಾಮ್ರಪರ್ಣಿ ಒಂದು ಬೇರೆ ಅಂತ ಈಗ ಹೇಳ್ತಾರೆ. ಅದಾದ್ರೆ 2 ಕವಲು ಏನಾದರೂ ಇದ್ದಿರಬೇಕಷ್ಟೆ. ಆನಂದ ರಾಮಾಯಣ ಅದನ್ನು ಸ್ಪಷ್ಟೀಕರಿಸಿದೆ, 2 ಕವಲುಗಳಿವೆ ಅಂತ ಈ ರೀತಿಯಾಗಿ. ಗಜೇಂದ್ರ ಮೋಕ್ಷಂ ತಾಮ್ರಪರ್ಣಿ ತಟೇ ಸ್ಥಿತಂ. ತಾಮ್ರಪರ್ಣಿ ಉದ್ಗಮೆ, ಆ ತಾಮ್ರಪರ್ಣಿ ನದಿಯಲ್ಲಿ ಉದ್ಭವಿಸಿತ್ತಲ್ಲ, ಅಲ್ಲೊಂದು ಕಡೆ ಹೋಗಿ ಆತ ಆ ಉದ್ಗಮ ಕ್ಷೇತ್ರದಲ್ಲಿ ತಾಮ್ರಪರ್ಣಿ ನದಿ ಹುಟ್ಟುವಂಥ ಪ್ರದೇಶದಲ್ಲಿ ಸ್ನಾನ ಮಾಡಿದ. ಆ ತೀರ್ಥ ವಿಧಿಗಳನ್ನೆಲ್ಲ ಆತ ಅಲ್ಲಿ ಮುಗಿಸಿದ ಅಂತ ಅದರ ವರ್ಣನೆ ಇದೆ. ಗತ್ವ ಮೈರಾಳ ತೀರ್ಥಕಂ, ಮೈರಾಳ ಅಂತ ಮತ್ತೊಂದು ತೀರ್ಥ ಇದೆ. ಆ ತೀರ್ಥವನ್ನು ಕೂಡ ರಾಮ ಸಂದರ್ಶನ ಮಾಡಿದ. ಮುಂದೆ ಚಂದ್ರಕುಮಾರ ಅಂತ ಗಿರಿ ಇದೆ. ಆ ಚಂದ್ರಕುಮಾರ ಗಿರಿಯನ್ನು ಕೂಡ ರಾಮ ದರ್ಶನ ಮಾಡಿದ. ಅಲ್ಲಿಂದ ಮುಂದೆ ದಕ್ಷಿಣ ಕಾಶಿ ಅಂತ ಒಂದು ಊರು ಅನ್ಸ್ಕೊಂಡಿದೆ. ಆ ದಕ್ಷಿಣ ಕಾಶಿ ಅನ್ನುವಂಥ ಪ್ರದೇಶಕ್ಕೆ ಬಂದ. ಆ ದಕ್ಷಿಣ ಕಾಶಿ ಅಂತ ಅನ್ನೋದು ಇವತ್ತು ಇರುವಂಥ ಊರು ಅಂದರೆ ಅದನ್ನು ವಡಕ್ಕುನಾಥನ್ ಅಂತ ಹೀಗೆ ಹೇಳ್ತಾರೆ. ತುಪ್ಪದ ಲಿಂಗ ಅಂತದ್ದು.
ಘೃತಮಯವಾದಂಥ ತುಪ್ಪದ ಮಯವಾದಂಥ ಲಿಂಗ, ತುಪ್ಪದ ದುಪ್ಪಟಿಯನ್ನೇ ಹೊತ್ತಿರ್ತಾರಂತ ಅವನಿಗೆ. ಅಂತೂ ಇಡೀ ತುಪ್ಪಮಯನೇ ಆ ದೇವರು. ಅಲ್ಲಿ ಕೂಡ ಈ ಅಮ್ಮಾಳ್ ಅವರು ರಚನೆ ಮಾಡಿದಂಥ ಒಂದು ಕವನ ಇದೆ ಅಂತ ಅದರ ವರ್ಣನೆ. ಘೃತಮಯವಾದಂಥ ಲಿಂಗ ಅಂತ ಅದರ ವರ್ಣನೆ ಇದೆ. ಒಡಕ್ಕುನಾಥನ್ ಅಂತ ಹೇಳ್ತಾರೆ. ಒಡಕ್ಕು ಅಂದ್ರೆ ಏನಂತ ಅದು ನಮಗೆ ಮಾಹಿತಿ ಸಿಗಲಿಲ್ಲ. ಅಂತೂ ಒಡಕ್ಕುನಾಥನ್ನೇ ದಕ್ಷಿಣ ಕಾಶಿ. ಅಲ್ಲಿಂದ ಮುಂದೆ ಆ ಕಾಶಿ ವಿಶ್ವನಾಥನಿಗೆ ನಮಸ್ಕಾರ ಮಾಡಿದ. ಚಂಪಕಾರಣ್ಯಕ್ಕೆ ಬಂದು ತಲುಪಿದ. ಚಂಪಕಾರಣ್ಯ ಅಂತ ನಾವು ಈಗ ಬೇರೆ ಬೇರೆ ಹೆಸರುಗಳನ್ನು ಪಡ್ಕೊಂಡಿವೆ. ಅವೆಲ್ಲ ಈ ಮನ್ನಾರ್ಗುಡಿ ಇತ್ಯಾದಿ. ಚಂಪಕಾರಣ್ಯ ಅಂತ ಮನ್ನಾರ್ಗುಡಿ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅಲ್ಲಿ ನಪ್ಪ ಹರಿಹರವು ಶುಭವು, ಹರಿಹರನ ರೂಪದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಅದು ಚಿಂತಕ್ಕಾರಿ ಅಂತ ಈಗೇನೋ ಒಂದು ದೇವಸ್ಥಾನ ಇದೆ ಅಂತ ಹೇಳ್ತಾರೆ. ಪ್ರಾಯಶಃ ಅದೇ ಆಗಿರಬೇಕು. ಅದೇ ಈ ಹರಿಹರ ರೂಪಿಯಾದಂಥ ಭಗವಂತನಿಗೆ ಆತ ಅಲ್ಲಿ ನಮಸ್ಕಾರ ಮಾಡಿದ. ಹರಿಹರವು ಅಂತಿದೆ. ಪ್ರತ್ಯೇಕವಾದಂಥ ಸನ್ನಿಧಾನಗಳು ಇದ್ರೂ ಕೂಡ ಇರಬಹುದು. ಅಲ್ಲಿಂದ ಮುಂದೆ ಆತ ಮಧುಪುರಿ ಅಂದರೆ ಮಧುರೈ, ಇವತ್ತಿನ ಮಧುರೈ ಏನಿದೆ ಅಲ್ಲಿಗೆ ಆತ ಪ್ರಯಾಣ ಬೆಳೆಸಿದ ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.